ವಿಶ್ವನಾಯಕ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಎಲ್ಲರೊಂದಿಗೂ ಪ್ರೀತಿಯಿಂದ ಮುಗುಳ್ನಗೆಯಿಂದ ವರ್ತಿಸುತ್ತಿದ್ದರು. ಅವರು ನಡೆದುಕೊಂಡು ಹೋಗುವಾಗ ಎಲ್ಲರಿಗೂ ಕೂಡ ಸಲಾಂ ಹೇಳುತ್ತಿದ್ದರು. ಅವರು ಕೈ ಹಿಡಿದರೆ ಮೊದಲು ಕೈ ಹಿಡಿದವರು ಬಿಡಬೇಕಾಗಿತ್ತು, ನಂತರವೇ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕೈ ಬಿಡುತ್ತಿದ್ದರು. ಬೀಳ್ಕೊಡುವಾಗ ಅವರಿಗಾಗಿ ಪ್ರಾರ್ಥಿಸುತ್ತಿದ್ದರು ಕೂಡ. ಮನೆಗೆ ಅತಿಥಿಗಳು ಬಂದರೆ ಅವರಿಗೆ ನೆಲಹಾಸು ಹಾಸಿ ಸತ್ಕರಿಸುತ್ತಿದ್ದರು. ಅವರು ನಿರಾಕರಿಸುತ್ತಿದ್ದರೂ ಕೂಡ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅವರನ್ನು ಒತ್ತಾಯಿಸುತ್ತಿದ್ದರು. ಒಮ್ಮೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ರಸ್ತೆಯಲ್ಲಿ ಸಂಚರಿಸುತ್ತಿರುವಾಗ ಒಬ್ಬ ವೃದ್ಧರೋರ್ವರಿಗೆ ಹಸ್ತಲಾಘವ ಮಾಡಿದರು. ಅವರ ಕೈ ಕಬ್ಬಿಣದಂತೆ ಕಠೋರವಾಗಿತ್ತು. ಅವರ ಬಳಿ ವಿಚಾರಿಸಿದಾಗ, ನಾನು ಕಷ್ಟಪಟ್ಟು ದುಡಿಯುವ ವ್ಯಕ್ತಿ, ನಾನು ದುಡಿಯದಿದ್ದರೆ ಸಂಸಾರ ಮುಂದಕ್ಕೋಗುವುದಿಲ್ಲ, ಪರಿಶ್ರಮ ಪಟ್ಟ ಕಾರಣದಿಂದ ನನ್ನ ಕೈ ಕಠೋರವಾಗಿದೆ ಎಂದು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಳಿ ಹೇಳಿದಾಗ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಆ ಕೈಯನ್ನು ಚುಂಬಿಸಿದರು. ಬಳಿಕ ಆ ಕೈಯನ್ನು ಎತ್ತಿ ಹೇಳಿದರು, ಇದಾಗಿದೆ ಅಲ್ಲಾಹನು ಮತ್ತು ಆತನ ರಸೂಲ್ ಅತ್ಯಂತ ಇಷ್ಟಪಡುವ ಕೈ ಎಂದು ಅವರಿಗಾಗಿ ಪ್ರಾರ್ಥಿಸಿದರು.